ಮಂಡಿ ನೋವಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಹಲವು ಸಮಯದಿಂದ ಬಳಲ್ತಾ ಇದ್ರು. ಈಗ ಅವರ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ ಅಂತ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಂಡಿ ನೋವಿನಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡು ಬಂದಿದೆಯಂತೆ. ಇವತ್ತು ವಿಧಾನಸೌಧದಲ್ಲಿ ಹೀಗಾಗಿ ಬಜೆಟ್ನ ಪೂರ್ವ ಸಿದ್ಧತಾ ಸಭೆ ಇರುತ್ತಲ್ಲ, ಅದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. 15 ದಿನಗಳ ಬಳಿಕ ಕಾವೇರಿ ನಿವಾಸದಿಂದ ಹೊರಗೆ ಬಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇಷ್ಟು ದಿವಸ ಈ ಬಜೆಟ್ ತಯಾರಿಗೆ ಅಂತ ಹಲವು ಇಲಾಖೆ ಅಧಿಕಾರಿಗಳನ್ನು ಅವ್ರ ಮನೆಗೆ ಕರೆಸ್ಕೊಂಡು ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಯಾವ ರೀತಿ ಯೋಜನೆಗಳನ್ನು ಘೋಷಿಸಬೇಕು, ಸದ್ಯಕ್ಕೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಈಗ ಆಚೆ ಹೋಗಿ ಅಂದರೆ ಕಾವೇರಿ ನಿವಾಸದಿಂದ ಆಚೆ ಹೋಗಿ ವಿಧಾನಸೌಧದಲ್ಲೇ ಬಜೆಟ್ನ ಪೂರ್ವ ಸಿದ್ಧತಾ ಸಭೆಯನ್ನು ಕರೆದಿದ್ದಾರೆ. ಹೀಗಾಗಿ ಅವರ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಂಡು ಬರ್ತಾ ಇದೆ ಅನ್ನೋದು ನಾವು ಈ ಮೂಲಕ ತಿಳಿಸ್ಕೊಳ್ಬಹುದು. ಅನೇಕ ಕಾರ್ಯಕ್ರಮಗಳಿಗೆ ಅವರು ಗೈರಾಗಿದ್ರು. ಇನ್ಫ್ಯಾಕ್ಟ್ ಇನ್ವೆಸ್ಟ್ ಕರ್ನಾಟಕ ಒಂದಿನದ್ದು ಮೀಟ್ ಬಿಟ್ಟರೆ ಲಾಸ್ಟ್ ಟೈಮ್ ಏರ್ ಶೋ ಆಯ್ತಲ್ಲ, ಅದಕ್ಕೂ ಕೂಡ ಅವರು ಗೈರಾಗಿದ್ರು. ಈಗ ಫೈನಲಿ ಅವರು ಒಂದು 15 ದಿನಗಳ ರೆಸ್ಟ್ ತೆಗೆದುಕೊಂಡ ಬಳಿಕ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಹಲವು ಸಭೆಗಳನ್ನು ಕರೆದಿದ್ದಾರೆ ಅಧಿಕಾರಿಗಳ ಜೊತೆಗೆ.